ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಇವತ್ತಿನ ನಮ್ಮ ಸಾಧಕರು 55ನೇ ಸಾಧಕರು. ಒಂದು ಪ್ರೊಫೆಷನ್ ಬೇರೆ ಇತ್ತು, ಬಟ್ ಈ ಒಂದು ಯೂಟ್ಯೂಬ್ ಫೀಲ್ಡಿಗೆ ಬಂದಿದ್ದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಫ್ಯಾಮಿಲಿ ಅಂದರೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಸದ್ಯಕ್ಕೆ ಈಗಿಲ್ಲ. ಕ್ರೈಟೀರಿಯಾ ಅಂದರೆ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ನನಗೆ, ಹೆಂಗೆ ಅಪ್ಲೈ ಮಾಡೋದು, ಮಾನಿಟೈಸ್ ಅಂದರೆ ಏನು, ಆ್ಯಡ್ಸನ್ಸ್ ಅಂದರೆ ಏನು ಅಂತ. ನನ್ನ ಲಕ್ ಏನಪ್ಪ ಅಂತಂದರೆ ಆ ಟೈಮಲ್ಲಿ ದಾವಣಗೆರೆಯಲ್ಲಿ ರೈಲ್ವೆ ಸ್ಟೇಷನ್ ಹೊಸದಾಗಿ ಓಪನ್ ಆಗಿತ್ತು. ಸೊ ಅದು 24 ಅವರ್ಸಲ್ಲಿ 1 ಲಕ್ಷ ರೀಚ್ ಆಗ್ಬಿಡ್ತು. ನರೇಂದ್ರ ಮೋದಿ ಅವರ ವೆಬ್ಸೈಟಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು. ದುಡ್ಡು ಎಷ್ಟು ಬರುತ್ತೆ? ಎಲ್ಲರೂ ಫಸ್ಟ್ ಕೇಳೋ ಪ್ರಶ್ನೆ ದುಡ್ಡು ಎಷ್ಟು ಬರುತ್ತೆ? ದುಡ್ಡು ಬರುತ್ತಾ ಇದರಲ್ಲಿ? ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನಮ್ಮ ಸಾಧಕರು 55ನೇ ಸಾಧಕರು. ಇವರು ನಮ್ಮ ಥರನೇ ಯೂಟ್ಯೂಬರ್. ಇವ್ರ ಬಗ್ಗೆ ಹೇಳಬೇಕು ಅಂದರೆ ನಮಗಿಂತ ಈ ಒಂದು ಇದರಲ್ಲಿ ಯೂಟ್ಯೂಬರ್ ಅನ್ನೋ ಒಂದು ವಿಚಾರದಲ್ಲಿ ತುಂಬ ದೊಡ್ಡವರು, ನಮಗಿಂತ ತುಂಬ ಸೀನಿಯರ್ ಇವರು. ಆಮೇಲೆ ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾವಾಗಲೇ ಕಾಲ್ ಮಾಡಿದರು, ಏನೇ ವಿಚಾರ ಇದ್ರೂ ಎಷ್ಟು ಪೇಷನ್ಸ್ ಆಗಿ ಆನ್ಸರ್ ಮಾಡ್ತಾರೆ ಅಂತ ಅಂದರೆ, ಆ್ಯಕ್ಚುಲಿ ಇವರು ನೋಡಿದಾಗ ಅಂದ್ಕೊಂಡಿರಲಿಲ್ಲ ನಾವು ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಒಳ್ಳೆ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು. ಇವರು ಯಾರು ಏನಾದರೂ ಗೆಸ್ ಮಾಡಿದ್ರಾ? ನಮ್ಮ ದಾವಣಗೆರೆ ಯೂಟ್ಯೂಬರ್ಸಲ್ಲಿ ಯಾರಾದರೂ ಗೆಸ್ ಮಾಡಿದ್ರಾ? ಇವತ್ತು ನಮ್ಮ ಜೊತೆ ಇದ್ದಾರೆ ವಿಜಯ್ ಮೈಲಾರ್ ಅವರು. ನಮ್ಮ ದಾವಣಗೆರೆ ಯೂಟ್ಯೂಬರ್ ಇವರು ನಮ್ಮ ಸಾಧಕರ ಮಾತಿನ 55ನೇ ಸಾಧಕರು. ಇವರು ಯಾಕೆ ಈ ಯೂಟ್ಯೂಬ್ ಅನ್ನೋದನ್ನು ಪ್ರೊಫೆಷನ್ ಆಗಿ ತೊಗೊಂಡ್ರು, ಮತ್ತು ಇದು ಬಿಟ್ಟು ಬೇರೆ ಏನು ಮಾಡ್ತಾರೆ, ಇವರ ಹಿನ್ನೆಲೆ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ಮಾತುಗಳಲ್ಲೇ ಕೇಳೋಣ ಬನ್ನಿ. ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ವಿಜಯ್ ಅವರೇ, ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ನಿಜವಾಗ್ಲೂ ಇನ್ನೊಂದು ಏನು ಗೊತ್ತಾ, ನಿಮ್ಮನ್ನು ನೋಡಿದರೆ ಫಸ್ಟು ನಾನು ನಿಮ್ಮ ಬಗ್ಗೆ ಕೇಳಿದಾಗ ಯೂಟ್ಯೂಬರ್ ಒಬ್ರು ಇದ್ದಾರೆ ಅಂತ ಹೇಳಿದಾಗ ನಮಗೆ ಆ್ಯಕ್ಚುಲಿ ಅನಿಲ್ ಅವರು ಹೇಳಿದರು, ಮೋನಿಕಾ ಗಿಫ್ಟ್ ಸೆಂಟರ್ ರಾಮಣ್ಕೋ, ಅವರು ನಂದು ಬಂದು ಅವರು ಒಂದು ಜಲಕ್ ತೊಗೊಂಡು ಹೋಗಿದ್ರು, ಈ ಥರ ಒಂದು ಮಾತು ಬಂದಿತ್ತು ನಿಮ್ಮ ವಿಚಾರ. ಅವಾಗ ಯಾರಿದು ವಿಜಯ್ ಮೈಲಾರ್ ಅಂದರೆ ಅಂತ ಒಂದು ತಲೆಯಲ್ಲಿತ್ತು. ಬಟ್ ಇಷ್ಟು ಹಂಬಲ್ ಆಗಿರ್ತೀರಾ. ಆಮೇಲೆ ನಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳಿದರೆ ಎಷ್ಟೊತ್ತಲ್ಲಿ ಬೇಕಾದರೂ ಕಾಲ್ ಮಾಡಿದ್ದೀನಿ ನಾನು. ಕಾಲ್ ಮಾಡಿದಾಗ್ಲೂ ತುಂಬ ನೀಟಾಗಿ ರೆಸ್ಪಾಂಡ್ ಮಾಡಿದ್ರ, ಅದಕ್ಕೆ ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಹೇಗಿದ್ದೀರಾ ವಿಜಯ್? ಚೆನ್ನಾಗಿದ್ದೀನಿ. ಮತ್ತು ನಿಮ್ಮ ಬಗ್ಗೆ ಹೇಳಿ. ಬೇಸಿಕಲಿ ನೀವು ದಾವಣಗೆರೆಯವರಾ? ಸೊ ನಾನು ಬೇಸಿಕಲಿ ದಾವಣಗೆರೆಯವನೇ. ನನ್ನ ಒಂದು ಪ್ರೊಫೆಷನ್ ಬೇರೆ ಇತ್ತು, ಬಟ್ ಈ ಒಂದು ಯೂಟ್ಯೂಬ್ ಫೀಲ್ಡಿಗೆ ಬಂದಿದ್ದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಕೊರೋನಾನು ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಸೊ ನಾನು ಥಿಯೇಟರ್ ಆರ್ಟಿಸ್ಟ್ ಆ್ಯಕ್ಚುಲಿ. ಹೌದಾ? ಥಿಯೇಟರ್ ಆರ್ಟಿಸ್ಟು. ಪ್ಲೇಸ್ಗಳು ಮಾಡ್ತಾ ಇದ್ವಿ, ಎಲ್ಲ ನಾಟಕಗಳು, ಆಮೇಲೆ ಗಿರೀಶ್ ಕಾರ್ನಾಡ್ ಅವ್ರ ನಾಟಕಗಳು, ಆಮೇಲೆ ತುಂಬ ನಾಟಕಗಳು ಮಾಡ್ತಾ ಇದ್ವಿ. ಸೊ ಕೋವಿಡ್ ಬಂದ ಮೇಲೆ ಒಂದು 15 ಡೇಸ್ ಅಂತ ನಾನು ದಾವಣಗೆರೆಗೆ ಬರ್ತೀನಿ ಫಾರ್ ಗೌರ್ಮೆಂಟ್ ಕೆಲವೊಂದು ಇದಾಗುತ್ತೆ. ಸೊ 15 ಡೇಸ್ ಅಲ್ಲ, ಇನ್ನೇನು ಅಲ್ಲಿ ಬೆಂಗಳೂರಲ್ಲಿ ಇರೋದು ಅಂತ ದಾವಣಗೆರೆಗೆ ಬರ್ತೀನಿ. ಸೊ ಅದು 15 ಡೇಸ್ ಹೋಗಿ 30 ಡೇಸ್ ಆಗುತ್ತೆ, 30 ಡೇಸ್ 6 ಮಂತ್ಸ್ ಆಗುತ್ತೆ, 1 ಇಯರ್ ಆಗುತ್ತೆ, 2 ಇಯರ್ ಆಗುತ್ತೆ. ಸೊ ನಾನು ಅಲ್ಲಿಂದ ಮತ್ತೆ ದಾವಣಗೆರೆಗೆ ಶಿಫ್ಟ್ ಆಗ್ತೀನಿ, ಮತ್ತೆ ಹೋಗೋಣ ಅಂದ್ಕೊಳ್ತೀನಿ. ಸೊ ಆ ಗ್ಯಾಪಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಹೋಗ್ತಾ ನಂದು ಯೂಟ್ಯೂಬ್ ಹೋಗ್ತಾ ಇರೋದು ನೋಡಿ ನಾನು ಇದನ್ನೇ ಕಂಟಿನ್ಯೂ ಮಾಡಿಬಿಡೋಣ ಅಂತಂದು ಇದನ್ನ ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಮಾತುಗಳು. ಸೊ ಫ್ಯಾಮಿಲಿ ಅಂದರೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಸದ್ಯಕ್ಕೆ ಈಗಿಲ್ಲ. ಸೊ ಅವ್ರ ಪ್ರೊಫೆಷನ್ ಬಂದು ಚೀಟಿ ಬಿಸ್ನೆಸ್ ಮಾಡ್ತಾಯಿದ್ರು. ನಮ್ಮದು ಮೈಲಾರ್ ಫ್ಯಾಮಿಲಿ. ಆ್ಯಂಡ್ ಮೈಲಾರ್ ಅಂದರೆ ನಮ್ಮ ಒಂದು ಊರು ಮೈಲಾರ ಅಂತ, ಅವಾಗ ನಮ್ಮ ಮುತ್ತಾತ್ರೆಯವರು ಇದ್ರಂತೆ. ಸೊ ಆಗ ಮೈಲಾರ ಅಂತ ಬಂದಿತ್ತು. ಸೊ ಅದು ಫ್ಯಾಮಿಲಿ ನೇಮ್ ಆಗಿ ಮೈಲಾರ್ ಅಂತ ಕಂಟಿನ್ಯೂ ಆಗ್ತಾ ಮುಂದೆ ಬಂದಿದೆ. ನೀವು ಆರಂಭದ ದಿನಗಳಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಆರಂಭ ದಿನಗಳೇ, ಯಾಕಂದರೆ ಇವಾಗ ಕಾಮನ್ ಆಗಿ ತುಂಬ ಕ್ಯಾಶುವಲ್ ಆಗಿ ತೊಗೊಳ್ತಾರೆ. ಯೂಟ್ಯೂಬ್ ಅಂದರೆ ತುಂಬ ಕ್ಯಾಶುವಲ್ ಆಗಿ ತೊಗೊಂಡ್ರೆ, ಆಮೇಲೆ ಇನ್ನೊಂದು ಏನಂದರೆ ಲೈಫ್ ಇದೆ ಅದರಲ್ಲಿ ಅಂತ ಯೋಚನೆ ಮಾಡ್ತಾರೆ. ಇವಾಗಿನ ಜನಗಳು ಸ್ವಲ್ಪ ಥಿಂಕ್ ಮಾಡೋದು ಚೇಂಜ್ ಆಗಿದೆ. ಇವಾಗ ಒಂದು 8 ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿಕೊಂಡ್ರೆ ಚೇಂಜ್ ಆಗಿದೆ. ನಿಮ್ಮ ಆರಂಭದ ದಿನಗಳು ಹೆಂಗಿತ್ತು? ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಆರಂಭದ ದಿನಗಳು ಹೇಗಿತ್ತು?
ಸೊ ಆರಂಭದ ದಿನಗಳನ್ನಕ್ಕಿಂತ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಮಾಡಿದಾಗ ಗೊತ್ತಿಲ್ಲ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹೆಲ್ತ್ ಟಿಪ್ಸ್ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಅದು ಸರಿನೋ ತಪ್ಪು ನನಗೂ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೆ. ಸೊ ವಿಡಿಯೋ ಹಾಕ್ಬೇಕಷ್ಟೇ. ಸೊ ವಿಡಿಯೋ ಹಾಕಿದ್ರೆ ಕ್ರೈಟೀರಿಯಾ ಅಂದ್ರೆ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ನಂಗೆ, ಹೆಂಗೆ ಅಪ್ಲೈ ಮಾಡೋದು, ಮಾನಿಟೈಸ್ ಅಂದ್ರೆ ಏನು, ಆಡ್ಸನ್ಸ್ ಅಂದ್ರೆ ಏನು ಅಂತ. ನಮ್ಮ ಫ್ರೆಂಡ್ ಬಕ್ಕೇಶ್ ಅಂತ ಇದ್ದ, ಅವ್ನು ಸ್ವಲ್ಪ IT ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದ. ಅವ್ನು ಹೇಳ್ತಾ ಇದ್ದ, ನೀನು ಮಾಡು, ಚೆನ್ನಾಗಿ ಮಾಡ್ತೀಯಾ, ಅವು ಕ್ರೈಟೀರಿಯಾ ಕಂಪ್ಲೀಟ್ ಆಗೋದಕ್ಕೆ ನೀನು ಏನಾದರೂ ಮಾಡ್ಕೊ. ಸೊ ಆಮೇಲೆ ನೀನೇ ಒಂದು ಕಡೆ ಒಂದು ಕನ್ಸಿಸ್ಟೆಂಟಾಗಿ ಒಂದನ್ನೇ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳ್ದ. ಸೊ ಅದು ಹೇಳಿದ ತಕ್ಷಣ ನಾನು ಆ ರೀತಿ ಮಾಡಿದೆ. ಮಾನಿಟೈಸ್ ಎಲ್ಲ ಆಯಿತು. ಇನ್ನೊಂದು ಲಕ್ ಏನಪ್ಪ ಅಂತಂದರೆ, ಆ ಟೈಮಲ್ಲಿ ದಾವಣಗೆರೆಯಲ್ಲಿ ರೈಲ್ವೆ ಸ್ಟೇಷನ್ ಹೊಸದಾಗಿ ಓಪನ್ ಆಗಿತ್ತು. ತುಂಬ ಜನ ವಿಡಿಯೋಗಳು ಮಾಡಿದ್ರು ಯೂಟ್ಯೂಬಲ್ಲಿ. ಬಟ್ ಏನಪ್ಪ ಅಂತಂದರೆ ತೋರಿಸೋ ಪ್ಯಾಟ್ರನ್ ಸರಿ ಇರಲಿಲ್ಲ ಅವ್ರದ್ದು ಯಾರ್ದು. ನಾನು ಯೋಚನೆ ಮಾಡಿದೆ, ನೈಟ್ ಹೋಗ್ಬಿಟ್ಟು ವಿಡಿಯೋ ಮಾಡೋಣ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ನೋಡ್ತಾರೆ ಅಂತ. ನಾನು ವಾಯ್ಸ್ ಓವರು ಕೂಡ ಕೊಟ್ಟಿಲ್ಲ, ಒಂದು 5 ನಿಮಿಷನೇ ಇರಬೇಕಿನ ವಿಡಿಯೋ. ಬರೀ ಎಲ್ಲ ಆ್ಯಂಗಲ್ಗಳಲ್ಲಿ, ಪ್ರತಿಯೊಂದು ಆ್ಯಂಗಲ್ಗಳಲ್ಲಿ ತೋರಿಸಿದೆ. ಸೊ ಅದು 24 ಅವರ್ಸಲ್ಲಿ 1 ಲಕ್ಷ ರೀಚ್ ಆಗ್ಬಿಡ್ತು. ನನಗೆ ಗೊತ್ತಾಗಲಿಲ್ಲ, ಏನಿದು ಹೆಂಗೆ 1 ಲಕ್ಷ ರೀಚ್ ಆಯಿತು, ಹೆಂಗೆ ಆಯಿತು. ನಾನೇನು ಅನ್ಕೊಂಡ್ಬಿಟ್ಟೆ, ನೆಕ್ಸ್ಟ್ ವೀಡಿಯೋನು ಹಂಗೆ ಹೋಗ್ಬಿಡುತ್ತೇನೋ ಒಂದು ಮೆಂಟಾಲಿಟಿ, ಆಗ ಏನು ಗೊತ್ತಿರಲಿಲ್ಲ. ಸೊ ಇದು ಹೆಂಗಾಯ್ತು ಅಂತ ನೋಡಿದೆ. ಸೊ ಅವಾಗ ಗೊತ್ತಾಗಿದ್ದು, ನನ್ನ ಫ್ರೆಂಡು ಅನಾಲಿಟಿಕ್ಸಲ್ಲಿ ಚೆಕ್ ಮಾಡಿ ನೋಡಿ ಎಲ್ಲಿ ಮೇನ್ ಸೋರ್ಸ್ ಎಲ್ಲಿಂದ ಬಂದಿದೆ ಅಂತ ನೋಡಿದಾಗ, ನರೇಂದ್ರ ಮೋದಿ ಅವರ ವೆಬ್ಸೈಟಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು. ನರೇಂದ್ರ ಮೋದಿ ಅವರ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದಾಗ ಏನಾಗಿದೆ, ತುಂಬ ಜನಕ್ಕೆ ರೀಚ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಆಗ್ತಾರೆ ವೆಬ್ಸೈಟಲ್ಲೆಲ್ಲ ಈ ಥರ ಲಾಂಚ್ ಮಾಡಿದ್ದೀವಿ ದಾವಣಗೆರೆಯಲ್ಲಿ ಹೊಸದಾಗಿ ರೈಲ್ವೆ ಸ್ಟೇಷನ್ನು ಇನಾಗ್ರೇಷನ್ ಆಗಿದೆ ಅಂತ. ಸೊ ತುಂಬ ರೀಚ್ ಆಯಿತು. ಅದೇ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ತು. ಸೊ ಅದಾಗಿ ಒಂದು 6 ತಿಂಗಳಿಗೆ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈಗ ಪೇಮೆಂಟು ಕಂಟಿನ್ಯೂ ಬರ್ತಾ ಇದೆ. ನಿಮ್ಮದು ಕಂಟೆಂಟ್ ಯಾವ ರೀತಿ ಇರುತ್ತೆ ವಿಜಯ್? ಸೊ ನಂದು ಕಂಟೆಂಟ್ ಬೇಸಿಕಲಿ ಬಂದ್ಬಿಟ್ಟು ನಾನು ಸಿನಿಮಾ ಬಗ್ಗೆ ಮಾಡ್ತೀನಿ. ಸಿನಿಮಾ ಪಬ್ಲಿಕ್ ರಿಯಾಕ್ಷನ್ ಇರುತ್ತೆ ನಮ್ಮ ಚಾನಲಲ್ಲಿ. ಆ್ಯಂಡ್ ನಾನು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತೀನಿ. ಸೊ ಸಿನಿಮಾ ಸಂಬಂಧಪಟ್ಟ ಏನೇ ವಿಡಿಯೋಸ್ಗಳಿದ್ರು ನನ್ನ ಚಾನಲ್ ನಾನು ಮಾಡ್ತೀನಿ. ಯಾವುದೇ ಅದು ಬಿಟ್ಟು ಯಾವುದು ಮಾಡಲ್ಲ. ಸಿನಿಮಾ ಓನ್ಲಿ ಫಾರ್ ಸಿನಿಮಾ. ಸೊ ಏನಾಗುತ್ತೆ, ನಾನು ಫಸ್ಟಿಗೆಲ್ಲ ಮಿಕ್ಸ್ಡ್ ಕಂಟೆಂಟ್ ಮಾಡ್ತಾ ಇದ್ದೆ. ಕೆಲವೊಬ್ರು ಸಜೆಸ್ಟ್ ಮಾಡೋರು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡ, ಯೂಟ್ಯೂಬಲ್ಲಿ ಒಂದು ನೀನು ನೀಚ್ ಇರಬೇಕು. ಅಂದರೆ ಲೈಕ್ ಒಂದು ನೀನು ಫೋಕಸ್ ಮಾಡ್ತಾ ಇದ್ದೆ ಅಂದರೆ ಆಡಿಯನ್ಸ್ಗಳಿಗೆ ಯೂಟ್ಯೂಬ್ ನೋಟಿಫಿಕೇಶನ್ಸ್ ಪುಷ್ ಮಾಡುತ್ತೆ. ನಾವು ಎಲ್ಲ ಮಿಕ್ಸ್ಗಳು ಮಾಡ್ಕೊತ ಹೋಗ್ತೀವಿ ಅಂದರೆ ಯೂಟ್ಯೂಬ್ ಅಷ್ಟೊಂದು ಪುಷ್ ಮಾಡ್ಲಿಕ್ಕೆ ಮಾಡಲ್ಲ. ಯಾಕಂದ್ರೆ ವ್ಲಾಗ್ ಮಾಡೋದು ಬೇರೆ. ಈಗ ವ್ಯಕ್ತಿಯೊಬ್ಬರು ವ್ಲಾಗ್ ಮಾಡ್ತಾ ಇದ್ದೀನಿ, ಡೈಲಿ ನಂದು ಲೈಫ್ ಸ್ಟೈಲ್ ವ್ಲಾಗ್ ಮಾಡಿದೆ, ಅದು ಬೇರೆ ಆಗುತ್ತೆ. ಬಟ್ ಇದು ಏನಾಗುತ್ತೆ ಅಂದರೆ, ನೀವು ರೆಗ್ಯುಲರಾಗಿ ಒಂದೇ ಮಾಡ್ಕೊಂಡು ಹೋದಾಗ ಅದೊಂದು ಫೋಕಸಿಂಗ್ ಆಗಿರುತ್ತೆ. ಆಡಿಯನ್ಸ್ಗಳಿಗೆ ಮೇಲೆ ಫೋಕಸಿಂಗ್ ಆಗಿರಬೇಕು ಅನ್ನೋದು ನನಗೆ ಆಮೇಲೆ ಬರ್ತಾ ಗೊತ್ತಾಗ್ತದೆ. ಅಂದ್ರೆ ಕಲಿಯೋದು ತುಂಬಾ ಇರುತ್ತಲ್ಲ, ಇನ್ನೂ ಕಲಿಬೇಕು, ಕಲಿತಾನೆ ಇರಬೇಕು. ವಿಡಿಯೋಸ್ ಎಷ್ಟೇ ನಮ್ದು ಪುಷ್ ಆದ್ರೂ, ಎಷ್ಟೇ ವ್ಯೂಸ್ ಬಂದ್ರು ನಾವು ಇನ್ನೂ ಕಲಿಬೇಕಿದ್ರೆ ಕಲಿಯೋದಿದ್ದೇ ಇರುತ್ತೆ. ಯಾಕಂದ್ರೆ ಇದು ಯೂಟ್ಯೂಬ್ ಆಲ್ಗರಿದಮ್ ಏನಂದ್ರೆ ಇಯರ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಒನ್ ಟೈಮ್ ಎಂಟರ್ಟೈನ್ಮೆಂಟಿಗೆ ಟರ್ನ್ ಮಾಡ್ತಾರೆ, ಒನ್ ಟೈಮ್ ಫುಡ್ಡಿಗೆ ಟರ್ನ್ ಮಾಡ್ತಾರೆ, ಒಂದೊಂದು ಟೈಮು ತುಂಬ ಟರ್ನಿಂಗ್ ಪಾಯಿಂಟ್ಗಳು ಇರುತ್ತೆ. ಈ ವರ್ಷದ 2025 ಒಂದು ಆಲ್ಗರಿದಮ್ ಹೇಗೆ ಚೇಂಜ್ ಆಗುತ್ತೆ ಅಂತ ಕಣ್ಣು ಹಿಡ್ಕೊಳ್ಳೋದೇ ಒಂದು ಕೆಲಸ. ವಿಜಯ್, ನಿಮಗೆ ನಮ್ಮ ದಾವಣಗೆರೆ ಜನಗಳಿಗೆ ಅಷ್ಟಾಗಿ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅನ್ಸುತ್ತೆ ನೀವು ಚಾನೆಲ್ ಸ್ಟಾರ್ಟ್ ಮಾಡಿದಾಗ. ಅಂದರೆ ಬೇರೆಯವ್ರದ್ದೆಲ್ಲ ನೋಡ್ತಾರೆ, ಬಟ್ ನಮ್ಮ ದಾವಣಗೆರೆಯವರು ನಮ್ಮವ್ರು ಯಾರು ಸ್ಟಾರ್ಟ್ ಮಾಡೋಂಗಿಲ್ಲಪ್ಪ, ಆ ಥರ ನಮ್ಮ ಮೆಂಟಾಲಿಟಿ ಇತ್ತು ಅಲ್ವಾ? ನಾವು ಕುತ್ಕೊಂಡು ದಿನ ಅಥವಾ ದಿನ ಹಗಲೆಲ್ಲ ನಾವು ನೋಡೋಣ ಮೊಬೈಲ್, ಬೇರೆಯವ್ರದ್ದು ಯೂಟ್ಯೂಬ್ ಅಂದರೆ ಬೆಂಗಳೂರಿನವರು ಆ ಕಡೆ ಸೈಡ್ನವ್ರು ಮಾಡ್ಬೇಕು, ನಾವು ಯಾರು ಮಾಡೋಂಗಿಲ್ಲ. ಆ ಥರದ ಮೆಂಟಾಲಿಟಿ ನಮ್ಮ ದಾವಣಗೆರೆ ಜನತೆಯಲ್ಲಿ ಇತ್ತು. ಐ ಥಿಂಕ್ ಈಗಲೂ ಇದೆ, ಅದು ಬಟ್ ಕಡಿಮೆ ಆಗಿದೆ. ಪರ್ಸೆಂಟೇಜ್ ವೈಸ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ನೀವು ಹೆಂಗೆ ಫೇಸ್ ಮಾಡಿದ್ರಿ ಇದನ್ನೆಲ್ಲ? ಸೊ ಸ್ಟಾರ್ಟಿಂಗಲ್ಲಿ ಈಗ ಹೆಂಗಾಗ್ತಿದೆ ಅಂದರೆ, ಈಗ ಯಾರಾದರೂ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗಳು ಈಗಲೂ ಕೇಳ್ತಾರೆ, ನೀನು ಯೂಟ್ಯೂಬ್ ಮಾಡ್ತೀಯಾ, ಹೆಂಗೆ ಲೈಫು, ಎಷ್ಟು ಬರುತ್ತೆ ದುಡ್ಡು ಎಷ್ಟು ಬರುತ್ತೆ? ಎಲ್ಲರೂ ಫಸ್ಟ್ ಕೇಳೋ ಪ್ರಶ್ನೆ ದುಡ್ಡು ಬರುತ್ತಾ? ಇದರಲ್ಲಿ ಹೆಂಗೆ ಏನು ಪ್ರೋಸೆಸ್ಸು ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಈ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡೋದು, ತಿಂಗಳ ತಕ್ಷಣ ಸ್ಯಾಲರಿ ಕ್ರೆಡಿಟ್ ಆಗೋದು, ಆ ರೀತಿ ಮೆಂಟಾಲಿಟಿ. ಬಟ್ ಇದು ಆ ರೀತಿ ಅಲ್ಲ. ಸೊ ಇವತ್ತು ನನಗೆ ಒಂದು ತಿಂಗಳಿಗೆ ಒಂದು 2 ಲಕ್ಷ ದುಡ್ಡು ಬಂತು ಅಂದರೆ ನೆಕ್ಸ್ಟ್ ಮಂತ್ ಆ ದುಡ್ಡು ಬರಲ್ಲ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಯೂಟ್ಯೂಬ್ ಮಾಡಬೇಕು. ಯೂಟ್ಯೂಬು ಕಂಟಿನ್ಯೂಷನಲ್ಲಿ ಒಂದು ಅಮೌಂಟ್ ಕೊಡಲ್ಲ. ಹೌದು. ಅಂದರೆ ಅದು ಏನಂದರೆ ಪ್ರತಿ ಒಂದು ವೀಕು, ಡೇ, ಮಿನಿಟ್ ಕೂಡ ಕನ್ಸಿಡರ್ ಆಗುತ್ತಲ್ಲ. ಸೊ ಹಾಗಾಗಿ ಅದು ಈ ನೆವರ್ ಎಂಡಿಂಗ್, ಅದು ರೊಟೀನ್ ಆಗ್ತಾನೆ ಇರುತ್ತೆ. ಆ ಥರ ಇದ್ದಾಗ ನಿಮಗೆ ಹೆಂಗಿತ್ತು? ಏಕೆಂದರೆ ಇವಾಗ ಹೆಣ್ಮಕ್ಳಾಗಿ ನಾವು ಒಂದು ರೀತಿ ಫೇಸ್ ಮಾಡ್ತಾ ಇದ್ದೀವಿ. ಬಟ್ ನೀವು ಅದರಲ್ಲಿ ಹುಡುಗ ನೀನು ದುಡಿಲೇಬೇಕು, ನಾಳೆ ಮದುವೆ ಆಗೋದು ಹೆಂಗೆ, ನಿನ್ನ ಫ್ಯಾಮಿಲಿ ಹೆಂಗೆ, ನಿನ್ನನ್ನು ಯಾರು ಮದುವೆ ಆಗ್ತಾರೆ, ಈ ಥರದ್ದೆಲ್ಲ ಇರುತ್ತಲ್ಲ. ಇದನ್ನು ಹೆಂಗೆ ಫೇಸ್ ಮಾಡಿದ್ರಿ? ಇಲ್ಲ, ಮದುವೆ ಮನೆಯಲ್ಲ ಹೇಳ್ತಾರೆ, ಮದುವೆ ಆಗು ಸಾಕು, ಮಾಡ್ತಾ ಇದೀವಿ ಯೂಟ್ಯೂಬ್ ಆಗು, ಮುಂದೆ ಹೆಂಗೋ ನಡೆಯುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಬೇಕು, ಇನ್ನೊಂದು ಸ್ವಲ್ಪ ನಾನು ರೀಚ್ ಆಗಬೇಕು ಯೂಟ್ಯೂಬಲ್ಲಿ, ಸ್ವಲ್ಪ ರೀಚ್ ಆಗೋಣ ಅಂತ. ಸೊ ಆಗಲೇ ಕೇಳಿದ್ರಿ ನೀವು ಹೆಂಗೆ ಫೇಸ್ ಮಾಡಿದ್ರಿ ಅಂತ.
ಸೊ ನಾನು ಸ್ಟಾರ್ಟಿಂಗಲ್ಲಿ ಮೈಕ್ ತೊಗೊಂಡಿದ್ದೆ. ಮೈಕ್ ಹಿಡಿಯೋದು ಗೊತ್ತಿರಲಿಲ್ಲ, ಅದು ಮೈಕ್ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ತುಂಬ ಒಳ್ಳೆ ಮೈಕು, ಸುಳ್ಳ ಕೇಳಬೇಕು, ನನಗೆ ಸಿಕ್ಕಿದ್ದು ಅದು 900 ರೂಪಾಯಿಗೆ ಮೈಕು. ಅದು ನಾನು ಪಬ್ಲಿಕ್ ರಿಯಾಕ್ಷನ್ ಮಾಡ್ತೀನಿ, ಈಗಲೂ ಅದೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಂದು ಒಳ್ಳೆ ಕ್ವಾಲಿಟಿ ಮೈಕು. 30,000 ರೂಪಾಯಿ 40,000 ರೂಪಾಯಿ ಮೈಕು ಅಷ್ಟು ಕ್ವಾಲಿಟಿ ಬರಲ್ಲ, ಅಷ್ಟು ಅದ್ಭುತವಾದಂಥ ಕ್ವಾಲಿಟಿ. ನೀವು ನೋಡಿರ್ಬೋದು ಪಬ್ಲಿಕ್ ರಿಯಾಕ್ಷನ್ಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ಸೊ ಅದು ಹಿಡ್ಕೊಂಡು ಹೋದಾಗ ಥಿಯೇಟರ್ಸ್ ಅವರೆಲ್ಲ ನಾನು ನೋಡೋರು, ಓನರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಈಗೂ ಮಾಡ್ತಾರೆ ಎಲ್ಲ ಥಿಯೇಟರ್ ಓನರ್ಸ್ಗಳು. ನನಗೆ ಮಾಡಿ ದಾವಣಗೆರೆಯಲ್ಲಿ ಯಾರು ಇರಲಿಲ್ಲ, ಬೆಂಗಳೂರಲ್ಲಿ ತುಂಬ ಜನ ಪಬ್ಲಿಕ್ ರಿಯಾಕ್ಷನ್ಸ್ಗಳಿಗೆ ತುಂಬ ಯೂಟ್ಯೂಬ್ ಚಾನಲ್ಸ್ಗಳಿದೆ, ಟಿ ವಿ ಚಾನಲ್ಸ್ಗಳು ಹೋಗ್ತಾರೆ, ಬಟ್ ಇಲ್ಲಿ ಯಾರು ಹೋಗಲ್ಲ. ಸೊ ನಾವು ಸ್ವಲ್ಪ ಮಾಡ್ತಾ ರೆಗ್ಯುಲರ್ ಆಗಿ ಮಾಡ್ದಾದ್ಮೇಲೆ ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಇದು ಹೇಳ್ಬಾರ್ದು, ಬಟ್ ತುಂಬ ಬೂಮ್ ಆಗಿದೆ ದಾವಣಗೆರೆ ಒಂದು ಥಿಯೇಟರ್ಗಳದ್ದು, ತುಂಬ ಬೂಮ್ ಆಗಿದೆ. ತುಂಬ ಒಂದು ಪ್ರೀಮಿಯರ್ ಶೋಸ್ಗಳು ಕೊಡುವಂಥದ್ದು ತುಂಬಾ ಆಯಿತು. ಯಾಕಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ವೀಡಿಯೋಸ್ಗಳೆಲ್ಲ ನೋಡಿದಾಗ ಇಲ್ಲಿ ಪರವಾಗಿಲ್ಲ, ಈ ಸಿಟಿಲಿ ಏನಾರು ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರೀಮಿಯರ್ ಶೋಸ್ಗಳು ಇದನ್ನು ಕೊಡೋಕೆ ತುಂಬ ಜಾಸ್ತಿ ಮಾಡಿದ್ರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇವಾಗ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ವಿಜಯ್ ದಾವಣಗೆರೆ ಅವರು? ಈಗ ನನಗೆ ಗೊತ್ತಿರೋ ಹಾಗೆ ಒಂದು 3-4 ಜನ ನನಗೆ ಗೊತ್ತು, ಬಟ್ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಬಟ್ 3-4 ಜನ ನನಗೆ ಗೊತ್ತಿರುವಂಥದ್ದು ಪ್ರೊಫೆಷನಲ್ ಮಾಡ್ತಾರೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಥವಾ ಯೂಟ್ಯೂಬರ್ ಆಗ್ತೀನಿ ಅಂತ ಹೊರಟಿರೋ ಇವಾಗಿನ ಯಂಗ್ಸ್ಟರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ಅದೇ ಯೂಟ್ಯೂಬ್ ಮಾಡೋದೇನು ತೊಂದರೆ ಇಲ್ಲ, ಬಟ್ ಯಾವುದೇ ಥರದ ಅಮೌಂಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯೂಟ್ಯೂಬ್ ಮಾಡಿದ ತಕ್ಷಣ ನಾನು ಕ್ಯಾಮ್ರಾ ತೊಗೊಂಡು ಮೈಕ್ ತೊಗೊಳ್ತೀನಿ, ಲೈಟಿಂಗ್ಸ್ ತೊಗೊಳ್ತೀನಿ, ಎಲ್ಲ ತೊಗೊಂಡ್ಬಿಡ್ತೀನಿ ಸ್ಟಾರ್ಟಿಂಗ್. ಯಾವೂ ಬೇಡ, ನಿಮ್ಮ ಹತ್ರ ಇರೋ ಒಂದು ಮೊಬೈಲಲ್ಲೇ ಮಾಡಿ. ಸೊ ಅದರಲ್ಲಿ ಒಂದು 6 ತಿಂಗಳಿಂದ 1 ವರ್ಷ ಅಂತೂ ಕಷ್ಟಪಡಲೇಬೇಕು. ನಿಮ್ಮ ಅದೃಷ್ಟ ಇತ್ತು ಅಂದರೆ 1 ತಿಂಗಳಲ್ಲೇ ಕ್ಲಿಕ್ ಆಗ್ಬೋದು, ಗೊತ್ತಿಲ್ಲ, ಬಟ್ ಎವರ್ ಅದು ನಿಮ್ಮ ಒಂದು ಇದು ಕೆಪಾಸಿಟಿ. ಸೊ ಮಾಡಿ, ದುಡ್ಡಿನ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇಟ್ಕೋಬೇಡಿ. ಇದರಲ್ಲಿ ಏನಾದರೂ ನೀವು ಕ್ಲಿಕ್ ಆದರೆ, ನೀವು ಚೆನ್ನಾಗಿ ಮಾಡಿದ್ರೆ 100% ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಯಾವ ಕಂಪ್ನಿಗೆ ಹೋದ್ರೂ ನಿಮ್ಗೆ ಅಷ್ಟು ಸ್ಯಾಲ್ರಿ ಸಿಗಲ್ಲ. ಸ್ಯಾಲ್ರಿ ಸೆಕೆಂಡರಿ ಬಿಟ್ಟಾಕ್ಬಿಡಿ, ನೆಮ್ಮದಿ ಸಿಗಲ್ಲ, ಅಷ್ಟೊಂದು ನೆಮ್ಮದಿ. ಬೇಕಾದ್ರೆ ನಾಳೆ ಬೆಳಗ್ಗೆ ನೀವು ರಜಾ ಮಾಡಿ, 1 ವಾರ ರಜಾ ಮಾಡಿ, ಆರಾಮ ಮಲ್ಕೊಳ್ಳಿ. ಯಾರ್ದು ಫೋನ್ ಬರಲ್ಲ, ವರ್ಕ್ ಪ್ರೆಷರ್ ಇರಲ್ಲ, ಟಾರ್ಗೆಟ್ಸ್ ಇರಲ್ಲ, ಏನಿರಲ್ಲ, ನೆಮ್ಮದಿ ಜೀವನ ಇರುತ್ತೆ. ಸೊ ಅಷ್ಟೇ ಎಫರ್ಟ್ ಕೂಡ ಇರುತ್ತೆ. ಎಫರ್ಟ್ ಹಾಕಬೇಕು, ಎಫರ್ಟ್ ಹಾಕಿದ್ರೆ ಅಂದ್ರೆ ನೀವು ಸಕ್ಸಸ್ ಆಗೋದು ಪಕ್ಕ. ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗಿದೆ ತುಂಬಾ ಚೇಂಜ್. ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಮ ದಾವಣಗೆರೆಯಲ್ಲಿ ಒಂದು ಐಡೆಂಟಿಟಿ ಆಗಿರ್ಬೋದು ಕೊಟ್ಟಿದ್ದೇನಾ? 100%. ನಾನು ಥಿಯೇಟರ್ ಹತ್ರ ಹೋದ್ರೆ ಎಲ್ಲ ಫ್ಯಾನ್ಸ್ಗಳಾಗಿರ್ಬೋದು ಅವರೆಲ್ಲ ಬರ್ತಾರೆ, ಕೆಲವೊಂದು ಅಪ್ಡೇಟ್ಸ್ಗಳಾಗಿ ಬರ್ತಾರೆ. ಅವರು ಥಿಯೇಟರ್ ಓನರ್ಸ್ಗಳ ಕೆಲವೊಂದು, ಅಪ್ಪ ನೀನು ಸೈಡಿಗೆ ಬಂದು ಒಳಗೆ ಕುತ್ಕೊಂಡ್ಬಿಡಪ್ಪ, ಎಲ್ಲ ಬಂದು ಕುರ್ಕೊಂಡ್ಬಿಡುತ್ತೆ. ಅಂದರೆ ಲೈಕ್ ಅವ್ರಿಗೊಂಥರ ಖುಷಿ, ಬ್ರದರ್ ಅದು ಹೆಂಗೆ ಇದೆ. ಅವ್ರು ನನ್ನೇನು ಬಂದು ಫೋಟೋ ತಗೋಬೇಕು ಆ ರೀತಿ ಏನು ಮಾಡಲ್ಲ, ಬಟ್ ಅವ್ರಿಗೆ ಕ್ಯೂರಿಯಾಸಿಟಿ, ಬ್ರದರ್ ಅದು ಹೆಂಗಾಗುತ್ತೆ ಮೂವಿ, ನೆಕ್ಸ್ಟ್ ಯಾವ್ದು ಬರುತ್ತೆ, ಅದೇನು ಅಪ್ಡೇಟು, ಇದೇನು ಅಪ್ಡೇಟು. ಸೊ ಈ ರೀತಿಯಾಗಿ ಅವ್ರಿಗೆ ಒಂದು ಕ್ರೇಜ್ ಇರುತ್ತೆ ಹುಡುಗರಿಗೆಲ್ಲ. ಸೊ ಅಂತಾರೆ, ಅಪ್ಪ ನೀನು ಸೈಡಿಗೆ ಬಂದ್ಬಿಡಪ್ಪ, ಫಸ್ಟ್ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಲಿ, ಬಂದ್ಮೇಲೆ ಆಮೇಲೆ ನೀನು ಮಾತಾಡ್ಸೋರ್ನ ಅಂತಾರೆ. ಸೊ ಹಂಗಾಗಿ ತುಂಬ ರೆಕಗ್ನೈಸ್ ಸಿಕ್ಕಿದೆ, ತುಂಬ ಖುಷಿ ಆಗುತ್ತೆ ಅದೆಲ್ಲ ನೋಡಿದ್ರೆ, ತುಂಬ ಖುಷಿ ಆಗುತ್ತೆ. ಮತ್ತೆ ಬೇರೆ ಏನು ಪ್ಲಾನ್ಸ್ ಇದೆ? ಇದನ್ನ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ? ಇಲ್ಲ, ಇದನ್ನ ನಾನು ಕಂಟಿನ್ಯೂಷನ್ ಈಗ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕೆಲವೊಂದು ಯೂನಿಟ್ಸ್ ಅಂದರೆ ಲೈಕ್ ಕೆಲವೊಂದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಏನಾದರೂ ಸ್ಕೇಲಲ್ಲಿ ಮಾಡೋಣ ಅಂತ. ಸೊ ಈಗ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಸ್ಟಾರ್ಟ್ ಮಾಡೋಣ ಅಂತ 2025ರಿಂದ. ತುಂಬ ಬರ್ತಾ ಇತ್ತು ನನಗೆ, ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋಗೋದು ಮತ್ತು ಇಲ್ಲಿಗೆ ಬರೋದು ಆಗ್ತಾ ಇರಲಿಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಎಕ್ಸ್ಪೆನ್ಸಿವ್ ಕೊಡ್ತಾರೆ, ಇಲ್ಲ ಅಂತಲ್ಲ, ಮೂವೀಸ್ ಅವರೆಲ್ಲ ಕೊಡ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಸ್ಕೆಡ್ಯೂಲ್ಸ್ಗಳು ನಮಗೂ ಸೆಟ್ ಆಗಲ್ಲ, ಅವ್ರಿಗೂ ಸೆಟ್ ಆಗಲ್ಲ. ಸೊ ನಮ್ದೊಂದು ಇತ್ತು ಅಂತಂದರೆ ನಾವೊಂದು ಏನಾರು ಮಾಡ್ಬೋದು ಅಂತ. ಈ ಥರ ಇದೆ. ಇದಾದಮೇಲೆ ವಿಜಯ್ ಅವರೇ, ಒಂದಷ್ಟು ಇವರು ಶಶಿ ಅವರು ಬರ್ತಾರೆ, DVJ ಶಶಿ ಅಂತ ಹೇಳ್ಬಿಟ್ಟು, ಅವರು ಒಂದು ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾರೆ. ನಮ್ಮನೆ ಹುಡುಗ ಬಾಲು, ಈ ಥರದ್ದು ಒಂದಷ್ಟು ಯಂಗ್ಸ್ಟರ್ಸ್ ಉಟ್ಕೊಂಡಿದ್ದಾರೆ ಯೂಟ್ಯೂಬರ್ಸ್ ಅಂತ ಹೇಳ್ಬಿಟ್ಟು. ಇವರಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತಂದರೆ ನಮ್ಮನ್ನು ಸೇರಿಸಿ. ಮೆಸೇಜ್ ಕೊಡೋದೇನಿಲ್ಲ, ಫ್ರೆಂಡ್ಸ್. ನನಗೆ ಶಶಿ ಕೂಡ ನನಗೆ ಫ್ರೆಂಡೇ, ಬಾಲು ಕೂಡ ನಮ್ಮ ಫ್ರೆಂಡೇ, ಎಲ್ಲರೂ ಕೂಡ ನನಗೆ ಫ್ರೆಂಡೇ. ಇಲ್ಲಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲೂ ಬಾಲು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಯೂಟ್ಯೂಬ್ ಚೆನ್ನಾಗಿದೆ, ಅವ್ರದ್ದು ಮನೆ 30,000 ಸಬ್ಸ್ಕ್ರೈಬರ್ಸ್ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ಶಶಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ನನಗೆ ಗೊತ್ತಿರಾಗ ದಾವಣಗೆರೆಯಲ್ಲಿ ಮೋಟೋ ವ್ಲಾಗಿಂಗ್ ಶಶಿನೇ ತುಂಬಾ ಒಂದು ಟ್ರೆಂಡಿಂಗ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು. ಅವರ ಸೊ ಚೆನ್ನಾಗಿ ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಅವ್ರು ಕರೆಕ್ಟಾಗಿ ಮಾಡ್ತಿದ್ದಾರೆ, ಮಾಡ್ತಾ ಹೋಗ್ತಾ ಇದ್ರೆ ಅದು ಆಗ್ತಾ ಹೋಗ್ತಾರೆ. ಮೆಂಟಲಿ ಸ್ಟ್ರೆಸ್ ವರ್ಕ್ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಸ್ಟ್ರೆಸ್ ವರ್ಕ್. ಇವಾಗ ನೋಡೋರು ಆರಾಮ್ಸೆ ನೋಡ್ತಾರೆ, ಬಟ್ ನಾವು ಈ ಕೊಟ್ಟಿರೋ ಕಂಟೆಂಟ್ ನಾಳೆ ಕೊಡೋಕ್ಕಾಗಲ್ಲ. ನಮಗೆ ಇದು ಪರ್ಸ್ನಲಿ ನನ್ಗೆ ಅನಿಸಿದೆ. ಅಂದರೆ
ಕೂತ್ಕೊಂಡ್ರು ಹೀಗೆ ಕೂತ್ಕೊಂಡು ನಾನು ಇನ್ನೂ ಬೆಟರ್ ಏನು ಕೊಡ್ಬೋದು ಈ ಥರ ಯೋಚನೆ ಬರುತ್ತೆ ನನ್ನ ಮೈಂಡಲ್ಲಿ. ಆಸ್ ಎ ಯೂಟ್ಯೂಬರ್ ನನಗೆ ಇವತ್ತಿಗೆ ಇಲ್ಲಿ ಮುಗೀತು, ನೆವರ್ ಎಂಡಿಂಗ್. ಇವಾಗ ಇದು ಇಂಟರ್ವ್ಯೂ ಮುಗೀತು ಅಂದರೆ ವಿಜಯ್ ಅವ್ರದ್ದಾಯಿತು, ಇದಕ್ಕಿಂತ ಬೆಟರ್ ಇರೋದು ಏನು ಕೊಡ್ಬೇಕು ನಾನು ನಾಳೆ, ಈ ಥರದ್ದು ಯೋಚನೆ ಬರುತ್ತೆ. ಯಾಕೆಂದರೆ ಎಲ್ಲೂ ಕಾಂಪ್ರಮೈಸ್ ಆಗಲಿಕ್ಕೆ ಇಷ್ಟ ಇಲ್ಲ ನಮಗೆ. ಇದಕ್ಕೆ ಬಂದಿದ್ದೀವಿ, ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಬಟ್ ನಾವು ಮೂವ್ ಆಗಲೇಬೇಕು, ಇದರಲ್ಲಿ ಏನೋ ಒಂದು ಸಾಧಿಸಲೇಬೇಕು. ಆಮೇಲೆ ಇವರು ಏನು ಮಾಡ್ತಾರೆ ನೋಡೋಣ ಅಂತ ಕಣ್ಣು ಬಿಟ್ಕೊಂಡು ಕಾಯ್ತಾ ಇರೋ ತುಂಬ ಜನ ಇದ್ದಾರೆ, ಅವರಿಗೆಲ್ರಿಗೂ ಆನ್ಸರ್ ಮಾಡಲೇಬೇಕು. ಇದು ಪ್ರೆಷರ್ ಇದ್ದೇ ಇರುತ್ತಾ? ಖಂಡಿತ ನನಗೂ ಇದೆ. ಈಗ ನಾನು ಬೆಳಗ್ಗೆ ಒಂದು ಶೂಟ್ ಮುಗಿಸ್ಕೊಂಡು ಬಂದು ಎಡಿಟ್ ಮಾಡಾಕ್ದೆ, ಸೊ ನಾಳೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅಲ್ವಾ. ಈಗ ಬರ್ತಾ ಅದು ನಾನು ನೋಡ್ತಾ ಇದ್ದೆ ಎಕ್ಸ್ ಎಲ್ಲ ನಮ್ದು. ಯಾಕಂದ್ರೆ ನಮ್ಮ ಮೇನ್ ಇರೋದು ಎಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂದ್ರೆ ಸಿನಿಮಾ ಟ್ರೆಂಡಿಂಗ್ಸ್ ಏನಿದ್ರೆ ಅಲ್ಲೇ ಬರೋದು ನಮಗೆ. ನಾವು ಅದನ್ನೇ ನೋಡ್ತಾ ಇರ್ತೀವಿ. ಏನಾದ್ರು ಒಂದು ಸೆಕೆಂಡಲ್ಲಿ ಏನಾದ್ರು ಅಪ್ಡೇಟ್ ಬಂತು ನಾವು ಇಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕು. ನಾವು ನಮ್ದು ಹೆಂಗೆ ಅಂತಂದ್ರೆ ಯಾರು ಫಸ್ಟ್ ಮಾಡ್ತಾರೋ ಅವ್ರು ಬೂಮ್ ಆಗಿಬಿಡುತ್ತೆ ಅಲ್ವಾ. ನಾನೀಗ ಇವತ್ತಿನ ಒಂದು ಅಪ್ಡೇಟ್ ಬಂದಿದೆ ಬೆಳಗ್ಗೆ ಮಾಡ್ತೀನಿ ಅಂದ್ರೆ ಅಲ್ಲ, ಯಾಕಂದ್ರೆ ನಾರ್ತ್ ಅಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಅವ್ರು ಇತ್ತೀಚೆಗೆ ಕನ್ನಡ ಆಫ್ಟರ್ KGF ಆದ್ಮೇಲೆ ತುಂಬಾ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕನ್ನಡ ಯಾವುದೇ ಒಂದು ಚಿಕ್ಕ ಸಿನಿಮಾದ ಏನಾದ್ರು ಬಂತಂದ್ರೆ ಪಟ್ಟಂತ ಮಾಡಾಕ್ಬಿಡ್ತಾರೆ, ಯಾಕಂದ್ರೆ ಬೇಗ ಇದಾಗ್ಬಿಡುತ್ತೆ. ಯಾಕಂದ್ರೆ ಅವ್ರದ್ದು ಕಾಂಪಿಟೇಷನ್ ಇದೆ ಖಂಡಿತ, ಯಾಕಂದ್ರೆ ಅವ್ರದ್ದು ಹಿಂದಿ ಲ್ಯಾಂಗ್ವೇಜ್ ಅಲ್ಲ, ನಮ್ ಜನ ಹಿಂದಿ ನೋಡ್ತಾರೆ. ಸೊ ಅಕ್ರಾಸ್ ಇಂಡಿಯಾದಲ್ಲಿ ಹಿಂದಿ ರೀಚ್ ಆಗ್ಬಿಡುತ್ತೆ. ಆಮೇಲೆ ಅದ್ರಲ್ಲಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದಾವೆ. ಇವಾಗ ಕಾಂತಾರ ಆಗಿರ್ಬೋದು, ಈ ತರದ ಮೂವಿಗಳೆಲ್ಲ ಕೊಟ್ಟಾಗ ಅವ್ರು ಕನ್ನಡದ ಕಡೆನೂ ಒಂದು ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಖಂಡಿತ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಮಾಡಾಕ್ಬೇಕು ನಮ್ದ್ರಲ್ಲಿ. ಈಗ ಬಂತು ಅಂದ ತಕ್ಷಣ ಟಕ್ಕನಾಗಿ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ಬೇಕು ನಾವು. ವಿಜಯ್, ನಂಗೆ ಅನ್ಸಿರೋದು ಏನು ಅಂತ ಅಂದರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಎಷ್ಟು ವ್ಯೂಸ್ ಆಯಿತು ಆ ಥರದ್ದೆಲ್ಲ ಒಂಥರ ಹೆಂಗೆ ಅಂದರೆ ನನ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಒಂಥರ ಗ್ಯಾಮ್ಲಿಂಗ್ ಥರ ಆಗ್ಬಿಟ್ಟಿದೆ. ಹೆಂಗೆ ಅಂದರೆ ರೈಸ್ ಆಗ್ತಾ ಇದ್ರೆ ಖುಷಿ ಆಗ್ತಾ ಇರುತ್ತೆ, ವಾವ್ ಇಷ್ಟ ಆಯ್ತು ಅಂತ. ಅಂದರೆ ಡೌನ್ ಆಯಿತು ಅಂದರೆ ಅಷ್ಟೇ ಬೇಜಾರಾಗುತ್ತೆ. ನಾವು ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಇದು ಮಾಡಿದ್ರು ಯಾಕೆ ಜನ ಒಪ್ಕೊಳ್ತಾ ಇಲ್ಲ ಅಂತ, ಅದು ಒಂದು ಬೇಜಾರು ಬರುತ್ತೆ ನಿಮ್ಗೆ. ಈಗಂತಲ್ಲ, ಅದು ಎಷ್ಟೇ ನಿಮಗೆ ನಾಳೆ 2 ಲಕ್ಷ 3 ಲಕ್ಷ ವ್ಯೂಸ್ ಬಂದ್ರೆ ಕಡಿಮೆನೇ ಅನ್ಸುತ್ತೆ. ಅದು ಮನುಷ್ಯನಿಗೆ ಲಿಮಿಟ್ ಇಲ್ಲ, ಅದು ಆಸೆಗೆ ಇನ್ನೂ ಬೇಕು ಅನ್ಸುತ್ತೆ. ಬಟ್ ಓಕೆ, ರೀಚ್ ಆಗ್ತಿದ್ಯಾ? ನಾವೇನ್ ಮಾಡ್ಬೇಕು ಫಸ್ಟ್ ಅಲ್ಲಿ ನಂಬರ್ಸ್ನ ಲೆಕ್ಕ ಹಾಕಕ್ ಹೋಗ್ಬಾರ್ದು. ನಂದು ನಂಬಲ್ಲ, ನೀವು 10,000 ಇದ್ರು ಚಾನಲ್ ನಿಮ್ ಕಂಪೇರ್ ಮಾಡಿ ನಿಮ್ಗೆ ಚೆನ್ನಾಗಿ ಹೋಗ್ತಾ ಇದೆ. ಹಂಗೆ ನೋಡಿದ್ರೆ 500 600 ಜನ, ಇಟ್ಸ್ ವೆರಿ ಗುಡ್. ಅದು ಸುಮ್ಮನೆ ಅಲ್ಲ. ಅದು ನಂದು 200 ಇಂದ 150 ಜನ ನೋಡ್ತಾ ಇದ್ರು. 10,000 ಯಾಕೆ ಹೋಗ್ತಾ ಇಲ್ಲ? ನಮ್ದು ಕಾಂಪಿಟೇಷನ್ ಸಿನಿಮಾದ್ದು. ಸ್ವಲ್ಪ ರೀಚ್ ಆಗಬೇಕು, ಫೇಸ್ ರೆಕಗ್ನೈಸ್ ಆಗಬೇಕು. ಇವ್ನು ಸಿನಿಮಾ ರಿವ್ಯೂ ಮಾಡ್ತಾನೆ, ನೋಡ್ಬೋದು ಅಂತ ಆಡಿಯನ್ಸ್ ತದಾಗ ಆ ಥರ ಕುಂದಿರಿಸ್ಬೇಕು. ಅಷ್ಟೇ, ಅದು ಆಗ್ತಾ ಹೋಗುತ್ತೆ. ಇಲ್ಲ, ನಾನು ಅದೇ ಮಾತಾಡ್ಕೊಂಡು ನಗ್ತಾ ಇರ್ತೀನಿ. ನಾನು ಏನಂದ್ರೆ ನನಗೊಂದು ಬೇಜಾರು ಏನು ಅಂದರೆ, ನಾನು ಅದೇ ಹೇಳ್ತಾ ಇರ್ತೀನಿ, ಯಾರೋ ಒಬ್ರು ಹೀರೋಯಿನ್ನು ವಾರ್ಡ್ರೋಬ್ ಟೂರ್ ಮಾಡಿದರೆ, ಹೋಮ್ ಟೂರ್ ಮಾಡಿದರೆ ಸೆಕೆಂಡಲ್ಲಿ ಹೆಂಗೆ ಅಂದರೆ ಮಿಲಿಯನ್ ವ್ಯೂಸ್ ಎಲ್ಲ ಆಗ್ತಾ ಇರುತ್ತೆ. ಏನಪ್ಪ ಇಷ್ಟು ಕಷ್ಟಪಟ್ಕೊಂಡು ನಾವು ಮಾಡ್ಕೊಂಡು ಬಂದು ಹಾಕಿರ್ತೀವಿ ವಿಡಿಯೋಸ್, ನೋಡೋದೇ ಇಲ್ವಲ್ಲ ಅಂತ ಹೇಳಿ. ಅದೇ ನಂದೊಂದು ಫೋಟೋ ಹಾಕಿದೆ, ಒಂದು ಫೋಟೋ ಹಾಕ್ಬಿಟ್ಟು ಯಾವುದೋ ಒಂದು ಸಾಂಗ್ ಹಾಕಿದೆ ಅಂದರೆ ಅದು ಒಂದು ಕ್ಷಣದಲ್ಲೇ 500-600 ವ್ಯೂಸ್ ಆಗಿರುತ್ತೆ. ಬಟ್ ಒಂದು ಲೈಫ್ದು ಒಂದು ನೀತಿ ಪಾಠ ತೊಗೊಂಡು ಬಂದು ನೋಡ್ರಪ್ಪ ಇಂಥವ್ರ ಲೈಫ್ ಇದೆ, ಹಿಂಗೆ ನೀವು ಕಲ್ತ್ಕೊಳ್ಳಿ ಅಂತ ಹೇಳಿ ಹಾಕಿದ್ರೆ ಅದು ವ್ಯೂಸ್ ಆಗಲ್ಲ. ಅದು ತುಂಬಾ ಬೇಜಾರಾಗುತ್ತೆ. ಇಲ್ಲ, ಅದು ಆಕ್ಚುಲಿ ಕರೆಕ್ಟ್. ಅದೇನಂತಂದ್ರೆ ಆಲ್ಗರಿದಮ್ ಮೇನ್ ರೆಕಗ್ನೈಸ್ ಏನ್ ಮಾಡುತ್ತೆ ಅಂದ್ರೆ ಆಡಿಯೋ ಮತ್ತೆ ವಿಡಿಯೋ ಒಂದು ಪಾಪ್ಯುಲಾರಿಟಿ ನೋಡುತ್ತೆ, ಒಂದು ಫೇಸ್ ಪಾಪ್ಯುಲಾರಿಟಿ, ಇನ್ನೊಂದು ಮ್ಯೂಸಿಕ್. ಸೊ ನಾವು ಯಾವ್ದೋ ಒಂದು ಶಾರ್ಟ್ಸ್ ಮಾಡಿದಾಗ ರೀಲ್ಸ್ ಮಾಡಿದಾಗಲ್ಲ ಯಾಕೆ ರೀಚ್ ಆಗುತ್ತೆ ಅಂದ್ರೆ, ಸೊ ನಾವೇನೋ ಬಾಯ್ ಬಿಟ್ಟು ಹಾಡು ಹೇಳಿದ್ರೆ ರೀಚ್ ಆಗಲ್ಲ. ಸೊ ಒಂದು ಸಾಂಗ್ ಅಂತ ಇರುತ್ತೆ, ಆಲ್ಗರಿದಮ್ ಏನ್ ಮಾಡುತ್ತೆ, ಆ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ ಎಲ್ಲ ಕಡೆಗೂ ಪುಷ್ ಮಾಡುತ್ತೆ. ಸೊ ಸ್ಕ್ರೋಲಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಅದು ಆಟೋಮೆಟಿಕ್ ತೋರಿಸುತ್ತೆ ಅದು. ಸೊ ಹಂಗಾಗಿ ರೀಚ್ ಆಗ್ಬಿಡುತ್ತೆ ಜಲ್ದಿ. ನಾವೇ ಆ ಸಾಂಗ್ ನ ಹಾಡು ಹೇಳಿದ್ರೆ ದೇವರನಿಗೂ ರೀಚ್ ಆಗಲ್ಲ. ಲಿಂಕ್ ಇರುತ್ತೆ, ಅಲ್ಲಿಂದ ಆಡಿಯೋ ಕಂಪ್ನಿ ಲಿಂಕ್ ಇರುತ್ತೆ, ಆಡಿಯೋ ಕಂಪ್ನಿಯಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಲಿಂಕ್ ಇರುತ್ತೆ, ಪುಷ್ ಮಾಡೇ ಮಾಡ್ತಾರೆ. ಆಗ ಖುಷಿ ಆಗ್ಬಿಡುತ್ತೆ. ಇದು ಬಿಟ್ಟು ವಿಜಯ್ ಅವರೇ, ನಮ್ಮ ದಾವಣಗೆರೆನಲ್ಲಿ ಬೇರೆ ಏನಾದರೂ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇವಾಗ ನೀವು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂದರೆ, ಅದು ಬಿಟ್ಟು ಮತ್ತೆ ದಾವಣಗೆರೆಗೆ ನಿಮ್ಮದೇ ಆದ ಕೊಡುಗೆ ಅಂತ ಅಂದರೆ ಏನು ಕೊಡ್ತೀರಾ? ಇಲ್ಲ, ನಾನು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಜೊತೆಗೆ ಲೈಕ್ ಈಗ ಹಳೆ ಸಿನಿಮಾಗೆ ಸಂಬಂಧಪಟ್ಟ ಆರ್ಟಿಸ್ಟ್ಗಳ ಬಗ್ಗೆ, ಸೊ ಅವ್ರನ್ನೆಲ್ಲ ಸ್ವಲ್ಪ ಹುಡುಕ್ಬಿಟ್ಟು ಯಾರ್ಯಾರು ಅಂದ್ರೆ ಈಗ ಮಾಡಿರೋದು ಬಿಟ್ಟು ಇನ್ನೂ ಎಷ್ಟೋ ಜನ ಸಿಗ್ಲಾರದವ್ರು ಇದ್ದಾರೆ, ಎಷ್ಟೋ ಜನ ಕಷ್ಟದಲ್ಲೂ ಕೂಡ ಇದ್ದಾರೆ ಈಗಿನ. ಸೊ ಅವ್ರಿಗೆ ನಾವು ರೀಚ್ ಆಗಿ ಇಂಟರ್ವ್ಯೂ ಮಾಡಿ ನಾವು ದುಡ್ಡು ಮಾಡ್ಕೊಳ್ಳೋದಂದ್ರೆ ಸೆಕೆಂಡ್ರಿ, ಅದು ದುಡ್ಡು ಬರುತ್ತೆ ಹೋಗುತ್ತೆ ಸೆಕೆಂಡರಿ. ಬಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡಂಗೆ ಒಂದು ಏನಾದ್ರು ಅವ್ರ ಅಕೌಂಟ್ ಕೊಟ್ಟು ದುಡ್ಡು ಅವ್ರಿಗೆ ಕಳಿಸೋ ಹಾಗೆ, ಸೊ ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ರಿಸರ್ಚ್ ಮಾಡೋದು ಇದೆಯಲ್ಲ ಅದು ತುಂಬಾ ಕಷ್ಟ. ಹೋಗ್ಬಿಟ್ಟು ಶೂಟ್ ಮಾಡೋದು ಈಸಿ ಇದೆ, ಬಟ್ ಅವ್ರನ್ನ ಹುಡುಕೋದಿದೆಯಲ್ಲ ತುಂಬಾ ಕಷ್ಟ. ಅದು ಎಷ್ಟು ಕಷ್ಟ ನಿಮಗೂ ಗೊತ್ತು, ಯಾಕಂದ್ರೆ ನೀವು ಅದೇ ಸರ್ಕಸ್ ನೋಡ್ತಾ ನನ್ ಮಾಡೋದೇ
ಅದು ನಂದು ಬೇಗ ಕೆಲಸ ಮುಗಿಸ್ಕೊಂಡು ನಾನು ಕುತ್ಕೊಂಡು ಮಾಡೋದೇ ಅದು ಆಲ್ಮೋಸ್ಟ್ ಫೋನಲ್ಲಿ ಅವ್ರು ಯಾರು ಇವ್ರು ಯಾರು. ಆಮೇಲೆ ಯಾರೋ ಒಬ್ರು ಪಬ್ಲಿಕ್ ನಮಗೆ ಸಜೆಸ್ಟ್ ಮಾಡಿದ್ರು ಕೂಡ ನಾವು ಏನು ಮಾಡ್ತೀವಿ ಮತ್ತೆ ಅದನ್ನ ಸೆಕೆಂಡ್ ಒಪಿನಿಯನ್ ತೊಗೊಳ್ತೀವಿ. ಯಾರೋ ಈ ಥರ ಹೇಳಿದ್ರು ನಮಗೆ, ಹೌದಾ ನಿಜನಾ? ಯಾಕೆಂದರೆ ಅವ್ರು ಒಂದೇ ಮಾತು ಇಟ್ಕೊಂಡು ಹೋಗಂಗಿಲ್ಲ ನಾವು. ಯಾರು ಏನು ಅದು ವಿಚಾರಿಸ್ಬೇಕಲ್ವಾ, ಯಾರು ಏನು ಇದರಲ್ಲೇ ಮುಳುಗೋಗ್ಬಿಡ್ತೀವಿ ನಾವು. ಬಟ್ ಐ ಆಮ್ ಹ್ಯಾಪಿ. ಈ ಫೀಲ್ಡಿಂಗ್ ಬಂದಾದ್ಮೇಲೆ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ವಿಡಿಯೋ ಚೆನ್ನಾಗಿ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದೇ ರಿಸರ್ಚ್ ಮಾಡಕ್ ಸ್ವಲ್ಪ ಟೈಮ್ ಹಿಡಿದು ಬಿಡುತ್ತೆ, ಪೇಷನ್ಸ್ ತುಂಬಾ ಬೇಕು. ಅದೇ ಹೇಳ್ತಿದ್ದೀನಲ್ಲ, ನನ್ಗೊಂಥರ ಇಷ್ಟೆಲ್ಲ ಮಾಡಿರ್ತೀವಿ, ವ್ಯೂಸ್ ಆಗಿಲ್ಲ ಅಂದ್ರೆ ವ್ಯೂಸ್ ಆಗ್ತಾ ಇಲ್ಲಲ್ಲ ಎಲ್ಲ. ನಾನು ದೇವ್ರಿಗೆ ಕೇಳೋದು ಅದನ್ನೇ, ತುಂಬಾ ಕಷ್ಟಪಡಕ್ ನಾನು ರೆಡಿ ಇದ್ದೀನಿ. ಬಟ್ ಏನಂದ್ರೆ ವ್ಯೂಸ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ, ಅಷ್ಟನ್ನ ಮಾತ್ರ ನಾನು ದೇವರಲ್ಲಿ ಯಾವಾಗ್ಲೂ ಕೇಳೋದು. ನನ್ಗೆ ಏನಾದ್ರೂ ಕೆಲಸ ಕೊಡಿ, ನಾನು ಮಾಡ್ತೀನಿ. ಒಟ್ಟು ನನ್ನ ಬ್ಯುಸಿ ಆಗಿಡಿ, ಖಾಲಿ ಕೂರಕ್ ನಂಗೆ ಇಷ್ಟ ಇಲ್ಲ. ಅಲ್ಲ, ಯೂಟ್ಯೂಬರ್ಸ್ಗಳಿಗೆ ಅದು ಬರದೇ ಇಲ್ಲ ಮೈಂಡ್ ಸೆಟ್ ಅಲ್ಲಿ. ನೀವು ಒಂದ್ ನಿಮಿಷ ಖಾಲಿ ಇದ್ರು ತಲೆಯಲ್ಲಿ ಒಂಥರ ತಲೆ ಕಟ್ಟಂಗ್ ಆಗ್ಬಿಡುತ್ತೆ. ಏನಾದ್ರು ಒಂದು ಎಡಿಟ್ ಮಾಡ್ತಾ ಇರ್ಬೇಕು, ಶೂಟ್ ಮಾಡ್ತಾ ಇರ್ಬೇಕು. ಒಂದು ದಿನ ಮನೇಲಿ ಇದ್ದೆ ಅಂತ ಅಂದ್ರೆ ಏನೇನೋ ಬಂದಿರುತ್ತೆ ಆಗ್ಲೇ ತಲೆ ಇಚ್ಚಿ, ನಾನು ಖಾಲಿ ಕೂತ್ಬಿಟ್ನಲ್ಲ ಇವತ್ತು ಖಾಲಿ ಕೂತ್ಬಿಟ್ನಲ್ಲ ಅಂತ ಹೇಳಿ. ಓಕೆ, ಇವತ್ತು ಎಲ್ಲ ಯೂಟ್ಯೂಬರ್ಸು ಸೇರ್ಬಿಟ್ಟು ಒಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಶಶಿ ಅವ್ರು ಹೇಳಿದರು ಸಂಡೇ. ಈ ಥರದ್ದು ಒಂದು ನಾವು ಗ್ಯಾದರ್ ಆದಾಗ ಏನಾದರೂ ಒಂದಷ್ಟು ಐಡಿಯಾಸ್ ಸಿಗುತ್ತಾ, ಅಥವಾ ಒಬ್ರಿಗೊಬ್ರು ಸಪೋರ್ಟ್ ಎಷ್ಟು ಮುಖ್ಯ ಯೂಟ್ಯೂಬರ್ಸ್ದು? ಖಂಡಿತ. ಯೂಟ್ಯೂಬರ್ ಸಪೋರ್ಟ್ ಅನ್ನೋಕ್ಕಿಂತ ನಾವೆಲ್ಲ ಈಗ ನೋಡಿ, ಉತ್ತರ ಕರ್ನಾಟಕದ ಸೈಡಲ್ಲಿ ಯೂಟ್ಯೂಬರ್ಸ್ಗಳೆಲ್ಲ ಇದ್ದಾರೆ, ವ್ಲಾಗ್ ಮಾಡೋರೆಲ್ಲ ನೋಡಿರ್ಬೋದು. ಅವರೆಲ್ಲ ತುಂಬಾ ಒಂದು ಕ್ಲೋಸ್ ಆಗಿರ್ತಾರೆ. ಅಂಡ್ ವೀಕ್ಲಿ ವ್ಲಾಗ್ಸ್ ಎಲ್ಲ ಮಾಡಾಕ್ತಾರೆ, ಎಲ್ಲ ಜೊತೆಗೆ ಸೇರ್ಕೊಂಡು ವ್ಲಾಗ್ಸ್ ಮಾಡಾಕ್ತಾರೆ. ಸೊ ನಮ್ಮಲ್ಲಿ ಬರ್ಬೇಕು ಅದು ಒಂದು, ನಾವು ಕನೆಕ್ಟ್ ಆಗ್ಬೇಕು ಪ್ರತಿಯೊಬ್ರು ಅನ್ನೋದು. ಯಾಕಂದ್ರೆ ಒಬ್ರು ಆಡಿಯನ್ಸ್ಗಳು ಇನ್ನೊಬ್ರು ಆಡಿಯನ್ಸ್ ಎಕ್ಸ್ಚೇಂಜ್ ಆದಾಗ ಸೊ ಏನಾಗುತ್ತೆ, ಅದು ಯೂಟ್ಯೂಬ್ ಕೂಡ ಹೇಳುತ್ತೆ, ನಿಮಗೂ ಬಂದಿರುತ್ತೆ ಕೆಲವೊಂದು ಟೈಮಲ್ಲಿ ಮೇಲಲ್ಲಿ ನೋಡಿರ್ಬೋದು. ಆದಷ್ಟು ನೀವು ಕೊಲ್ಯಾಬ್ ಮಾಡಿ, ಯಾವ್ದ್ರ ಜೊತೆ ಕೊಲ್ಯಾಬ್ ಮಾಡಿ, ನಿಮ್ಗಿಂತ ಹೈಯೆಸ್ಟ್ ಚಾನಲ್ ಜೊತೆ ಕೊಲ್ಯಾಬ್ ಮಾಡ್ಕೊಳ್ಳಿ. ಆ ಕೊಲ್ಯಾಬ್ ಮಾಡಿದಾಗ ಏನಾಗುತ್ತೆ, ಯೂಟ್ಯೂಬ್ ಆಲ್ಗಾರಿದಮ್ ಕೆಲಸನೇ ಅದು. ಕೊಲ್ಯಾಬ್ ಮಾಡಿದ ತಕ್ಷಣ ಸೊ ಅವ್ರಿಗೂ ಟಚ್ ಇದೆ. ಸೊ ನನ್ನ ಆಡಿಯನ್ಸ್ನ ನಿಮಗೆ ಪುಷ್ ಮಾಡುತ್ತೆ, ನಿಮ್ಮ ಆಡಿಯನ್ಸ್ನ ನಮಗೆ ಪುಷ್ ಮಾಡಿಬಿಡುತ್ತೆ. ಸೊ ಈ ರೀತಿ ಇರುತ್ತಲ್ಲ. ಸೊ ನಾವೆಲ್ಲ ಸೇರ್ಕೊಂಡು ಏನಾದ್ರು ಒಂದು ವ್ಲಾಗ್ ಮಾಡೋ ಥರನೋ, ಏನಾದ್ರು ಒಂದು ಮೀಟಪ್ ಮಾಡೋ ಥರನೋ ಏನಾದ್ರು ಮಾಡಿದಾಗ ತುಂಬಾನೇ ಒಂದು ಪುಷಪ್ ಸಿಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಅದು ವಿಜಯ್ ಅವರೇ, ಆಮೇಲೆ ಒಂದಷ್ಟು ಜನ ವಿಡಿಯೋನ ಶೇರ್ ಮಾಡಬೇಡಿ ಅಂತ ಹೇಳ್ತಾರೆ, ಇದು ನಿಜಾನಾ? ಖಂಡಿತ. ಯಾಕೆ ಶೇರ್ ಮಾಡಬಾರ್ದು ಅಂತಂದ್ರೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಬಟ್ ಇದು ಯಾರು ನೋಡೋರಿಗೆ ಎಷ್ಟು ಇಂಟ್ರೆಸ್ಟ್ ಇರಲ್ಲ. ನಮಗೆ ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ, ಯೂಟ್ಯೂಬರ್ಸ್ ಭಾಳ ಜನ ಇದ್ದಾರೆ ಬಿಡಿ ಇವಾಗ. ಏನಂತಂದ್ರೆ, ಈಗ 10 ಜನಕ್ಕೆ ನಾವು ಕಳಿಸಿದ್ವಿ, ಈಗ 100 ಜನಕ್ಕೆ ನಾವು ಫಾರ್ವರ್ಡ್ ಮಾಡ್ಬಿಟ್ವಿ ಅಂತಂದ್ರೆ ಅದರಲ್ಲಿ 10 ಜನ ಬಟ್ ತೆಗೆದ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡ್ಬಿಡ್ತಾರೆ. ಯೂಟ್ಯೂಬ್ ಆಲ್ಗಾರಿದಮ್ ಆಗಿರ್ಬೋದು, ಯೂಟ್ಯೂಬ್ ಅವರು ಗೈಡ್ಲೈನ್ಸ್ ಇರೋದೇನು ಅಂತಂದ್ರೆ, ಯೂಟ್ಯೂಬಿಂದ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ಮೇಲೆ 1 ನಿಮಿಷ 5 ಸೆಕೆಂಡ್ ತನಕ ವಿಡಿಯೋ ನೋಡಲೇಬೇಕು. ಸೊ ಏನು ಮಾಡ್ಬಿಡ್ತಾರೆ, ನಿಮ್ಮ ಫ್ರೆಂಡ್ಸ್ ಕಳ್ಸಿರ್ತೀವಿ, ಫ್ಯಾಮಿಲಿ ಎಲ್ಲ ನೋಡ್ತಾರೆ, ಇವ್ನು ಮಾಡ್ತಾನೆ ಬಿಡುಗರು ಅಂತ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅಂದ್ಬಿಡ್ತಾರೆ. 10 ಜನ ಹಂಗೆ ಸ್ಕಿಪ್ ಮಾಡಿಬಿಟ್ರು ಅಂದರೆ ಯೂಟ್ಯೂಬ್ ಏನು ಆಲ್ಗಾರಿದಮ್ ಇದು ಅಷ್ಟೊಂದು ವೀಕ್ಷಣೆಗೆ ಅರ್ಹ ಅಲ್ಲ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಡು. 10 ಜನರಲ್ಲಿ ಒಂದು 5 ಜನ ಬಂದ್ಬಿಟ್ಟು 1 ನಿಮಿಷ 1.5 ನಿಮಿಷ ನೋಡಿದ್ರು ಅಂದರೆ, ಸೊ ಯೂಟ್ಯೂಬ್ ಏನು ಮಾಡುತ್ತೆ, ಅದನ್ನ 20 ಜನಕ್ಕೆ ಕಳಿಸುತ್ತೆ. 20 ಜನರಲ್ಲಿ 10 ಜನ ನೋಡಿದ್ರು ಅಂದರೆ ಮತ್ತೆ ಅದನ್ನ 30 ಜನಕ್ಕೆ ಕಳಿಸುತ್ತೆ. 30 ಜನ 15 ಹಂಗೆ ಪುಷ್ ಮಾಡ್ಕೊಂತ ಹೋಗುತ್ತೆ. ಅವರು ಯಾಕೆ ಆ ರೀತಿ ಮಾಡ್ತಾರೆ ಅಂತ ಕೆಲವೊಬ್ರು ಪ್ರಶ್ನೆ ಇರ್ಬೋದು. ಸೊ ಅವರು ಕೂಡ ಆ್ಯಡ್ನ ರನ್ ಮಾಡಬೇಕು, ಅವರು ದುಡ್ಡು ಇಸ್ಕೊಂಡಿರ್ತಾರೆ. ಸೊ ಅವರು ಕೂಡ ಅನಾಲಿಟಿಕ್ಸ್ ಕೇಳ್ತಾರೆ, ಯಾರು ಹೆಂಗೆ ವಿಡಿಯೋ ನೋಡಿದ್ರು, ಈಗ ಎಷ್ಟೆಷ್ಟು ಪುಷ್ ಆಯಿತು ಅಂತ. ಅದನ್ನೆಲ್ಲ ಥಿಂಕ್ ಮಾಡಿ ಈ ರೀತಿ ಮಾಡ್ತಾರೆ. ಸುಮ್ಮನೆ ಎಲ್ಲದಕ್ಕೂ ವಿಡಿಯೋ ಹಿಂಗೆ ಹಾಕಿದ ತಕ್ಷಣ ಪ್ಲೇ ಆದ ತಕ್ಷಣ ಎಲ್ರಿಗೂ ಅಮೌಂಟ್ ಬರಲ್ಲ. ವಿಡಿಯೋ ಬಂದ ತಕ್ಷಣ ಅಮೌಂಟ್ ಬರುತ್ತೆ ಅಂತ ತಿಳ್ಕೊಂಡಿರೋದು, ಸೊ ಅಂದ್ಕೊಂಡಿದ್ದಾರೆ. ಬಟ್ ಅದು ಹಂಗೆ ಆಗಲ್ಲ. ಅದು ಪ್ರೋಸೆಸ್ ಇದೆ, ಅದಕ್ಕೊಂದು ವಿಡಿಯೋ ಕಂಪ್ಲೀಟ್. ಮತ್ತೆ ಶೇರಿಂಗ್ ಬಟನ್ ಅಂತ ಏನಕ್ಕಿದೆ? ಶೇರಿಂಗ್ ಬಟನ್ ಶೇರ್ ಮಾಡಿ ಅಂದರೆ ಅದು ಮಿನಿಮಮ್ ಇರುತ್ತಾ? ಅಲ್ಲ, ಏನಂತಂದ್ರೆ ಫುಲ್ ನೋಡೋಂಥರಕ್ಕೆ ಶೇರ್ ಮಾಡಿ. ನೀವು ಇಂಟರ್ವ್ಯೂ ಮಾಡ್ತೀರಾ, ನಾನು ಫುಲ್ ನೋಡ್ತೀನಿ ನನ್ನ ಇಂಟರ್ವ್ಯೂ. ಸೊ ಆ ರೀತಿ. ಸೊ ಈಗ ನಿಮ್ಮ ಒಂದು ಸಾಧಕರ ಮಾತು ಇಲ್ಲ, ನಾನು ನೋಡಲೇಬೇಕು, ಚೆನ್ನಾಗಿರುತ್ತೆ ಅಂತ ಒಂದು ಆಡಿಯನ್ಸ್ ಗೊತ್ತಿರುತ್ತೆ. ಸೊ ಅವ್ರು ನೋಡ್ತಾರೆ. ನೀವು ಶೇರ್ ಮಾಡಿದ್ರು ನೋಡ್ತಾರೆ, ನೀವು ಶೇರ್ ಮಾಡಿಲ್ಲ ನಿಮ್ಮ ಚಾನಲ್ಗೆ ಬಂದಾರು ನೋಡ್ತಾರೆ. ಸೊ ಈ ರೀತಿ ಫುಲ್ ನೋಡೋರಿಗೆ ಶೇರ್ ಮಾಡಬೇಕು. ಸುಮ್ಮನೆ ಏನೋ ನಾವೊಂದು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಮಾಡಿರ್ತೀವಿ, ಅವ್ರಿಗೆ ನಾವೇನೇ ಮಾಡಿದ್ರು ಅಷ್ಟು ಇಷ್ಟ ಆಗ್ತಿರಲ್ಲ. ಅವರಿಗೆ ಕನೆಕ್ಟಿವಿಟಿ ಡೈರೆಕ್ಟ್ ಆಗಿರ್ತೀವಿ, ಹಿಂಗೆ ದಿನ ನೋಡ್ತಾ ಇರ್ತೀವಿ, ಫೇಸ್ ಟು ಫೇಸ್. ಅವ್ರಿಗೆ ಏನು ನಮ್ಮ ನೋಡೋದು ಅಷ್ಟು ಒಂದು ಇದು ಅನ್ಸಲ್ಲ. ಇವ್ರ್ಯಾದ್ ಬಿಡುಗರು ಏನೋ ಮಾಡ್ತಾನೇನೋ ಆಗ್ತಿದ್ದಾನೆ. ಸೊ ಫುಲ್ ನೋಡೋರಿಗೆ ಶೇರ್ ಮಾಡಲಿ ಅಂತ ಬಿಟ್ಟಿದ್ದಾರೆ. ಅದನ್ನು ಫುಲ್ ನೋಡಿದವ್ರಿಗೆ ಅದು ತೊಂದರೆ ಏನಿಲ್ಲ, ಚೆನ್ನಾಗಿ ಪುಷ್ ಆಗುತ್ತೆ. ಫುಲ್ಲಾಗಿ ವಿಡಿಯೋ ನೋಡಿದಾಗ ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, ಲೈಕ್ ಯಾವ ಕೆಟಗರಿಲಿ ಜಾಸ್ತಿ ಅಮೌಂಟ್ ಬರುತ್ತೆ ಅಂತ. ರೆವೆನ್ಯೂ ಶೇರಿಂಗ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಒಂದೇ ಥರ ಇರಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ನೀವು ಮಾಡಿದ್ರೆ ಅಷ್ಟೇ ಬರುತ್ತೆ, ನಾವು ಮಾಡಿದ್ರೆ ಅಷ್ಟೇ ಬರುತ್ತೆ ಅಂತ. ಬಟ್ ಅಷ್ಟಿರಲ್ಲ. ಸೊ ನಂಬರ್ 1 ಟಾಪ್ ಆಗಿ ಅರ್ನ್ ಮಾಡುವಂಥದ್ದು ಫಸ್ಟ್ ಬಂದ್ಬಿಟ್ಟು ಟೆಕ್ಕಿಂತಾನು ಇನ್ನು ಮೊದಲನೇದು ಅಂತಂದರೆ ಫೈನಾನ್ಸ್, ಶೇರ್ ಮಾರ್ಕೆಟು, ಇದ್ರ ಬಗ್ಗೆ ಮಾಡ್ತಾರಲ್ಲ, ಅದು ತುಂಬ ರೆವೆನ್ಯೂ ಬರುತ್ತೆ.
ಆಮೇಲೆ ವ್ಲಾಗ್ಸ್ಗಳೆಲ್ಲ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ಬೋದು ಇವ್ರದ್ದೇನಪ್ಪ 4-5 ಲಕ್ಷ ಹೋಗ್ತಾ ಇರುತ್ತೆ. ಬಟ್ ಡಾಕ್ಟರ್ ಬ್ರೋರ್ದು ಎಷ್ಟೋ ಜನ ನೋಡ್ತಾರೆ, ಪಾಪ ಅವರು ಎಫರ್ಟು, ಅವ್ರು ಎಡಿಟಿಂಗ್ ಮಾಡುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಎಫರ್ಟ್ ಆಗ್ತಾ ಇದೀನಿ ನಾನು ಅಂತ. ಬಟ್ ಅದು ಉಳಿದವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಬಟ್ ತುಂಬ ದುಡ್ಡು ಬರ್ತಾ ಇದೆ ಅನ್ಕೊಂಡ್ರು, ಬಟ್ ವ್ಲಾಗಿಗೆ ಮಾತ್ರ ತುಂಬ ಕಡಿಮೆ ಪರ್ಸೆಂಟೇಜ್ ಆಫ್ ಅಮೌಂಟ್ ಇರೋದು. ವ್ಯೂಸ್ ಬರುತ್ತೆ ಬಟ್ ರೆವಿನ್ಯೂ ತುಂಬ ಕಡಿಮೆ. ಸೊ ಯಾಕೆ ಅಂತ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಒಂದು ನಾಲೆಜ್ ಪರ್ಪಸ್. ನಿಮಗೆ ಯಾವ್ದಾದ್ರು ಒಂದು ಐಡಿಯಾ ಇತ್ತು, ನೀವೇನೋ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂದರೆ, ಯೂಟ್ಯೂಬು ಯಾಕೆ ರೆವಿನ್ಯೂನ ಹಿಂಗೆ ಡಿಫ್ರೆಂಟಾಗಿ ಕೊಡ್ತಾ ಇದೆ ಅಂತಂದರೆ, ಆ್ಯಡ್ನ ಬಿಡ್ ಮಾಡೋರು ಇರ್ತಾರೆ. ಈಗ ಆ್ಯಡ್ ಬಿಡ್ಡಿಂಗ್ ಅಂತ ಇರುತ್ತೆ. ಆ್ಯಡ್ ಬಿಡ್ಡಿಂಗ್ ಹೆಂಗೆ ಅಂತಂದರೆ, ಈಗ ನಾನು ಸಿನಿಮಾ ಬಗ್ಗೆ ನಾನು ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಬರ್ತಿರುವಂಥ ಸಿನಿಮಾಗಳ ಯುವ ಆಗಿರ್ಬೋದು, ಮ್ಯಾಕ್ಸು, ಸೊ ಯಾವುದೋ ಮೂವಿ ಅದನ್ನ ಆ್ಯಡ್ ರನ್ ಮಾಡಿಸ್ತಾ ಇರ್ತಾರೆ ಯೂಟ್ಯೂಬಲ್ಲಿ. ಈಗ ನನ್ನ ಆಡಿಯನ್ಸ್ಗಳು ಬಂದಾಗ ಅದು ಪ್ಲೇ ಆದರೆ ಅದು ಅವನಿಗೆ ರೀಚ್ ಆಗಿಬಿಡುತ್ತೆ. ಈಗ ನಿಮ್ಮ ಚಾನಲ್ಗೆ ಅದನ್ನ ಹಾಕಿದ್ರೆ ನಿಮ್ಗೆ ಅದು ರಿಲೇಟೆಡ್ ಅಲ್ಲ. ಈ ವ್ಲಾಗ್ ಮಾಡೋನ್ ಹಾಕಿದ್ರೆ ಅದು ರಿಲೇಟೆಡ್ ಅಲ್ಲ. ಅಲ್ಲಿ ಕಾಸ್ಮೆಟಿಕ್ಸ್ ವರ್ಕ್ ಆಗುತ್ತೆ, ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಈ ಥರ, ಅಲ್ಲಿ ಹಿಂಗೆ ರಿಲೇಟೆಡ್ ಆಗಿರೋದ್ರಿಂದ ಸೊ ಅಲ್ಲಿ ಪರ್ಸೆಂಟೇಜ್ ಆಫ್ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನಾನ್ಷಿಯಲ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ತುಂಬ ಟ್ರೇಡಿಂಗ್ ಕಂಪ್ನಿಗಳು, ಆಮೇಲೆ ಡಿಮ್ಯಾಟ್ ಅಕೌಂಟ್ಗಳು, ಸೊ ಬ್ಯಾಂಕ್ಸ್ಗಳು, ಸೊ ಈ ರೀತಿ ಕೆಲವೊಂದು ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸು, ಸೊ ಈ ರೀತಿಯಾದಂಥ ಕೆಲವೊಂದು ಆ್ಯಡ್ಸ್ಗಳು ರನ್ ಆಗೋದು, ಅವ್ರಿಗೆ ಸ್ವಲ್ಪ ರೆವಿನ್ಯೂ ಜಾಸ್ತಿ. ಸೊ ಡಿಫ್ರೆನ್ಸ್ ಇಷ್ಟೇ, ವ್ಲಾಗ್ನಲ್ಲಿ ಕಮ್ಮಿ, ಸೊ ನಮಗೂ ಕೂಡ ಕಮ್ಮಿ ನಂಗೆ ನೋಡಿದ್ರೆ ಅಷ್ಟೇ. ಮತ್ತು ನಮ್ದು ಇನ್ನೊಂದೇನು ಅಂತಂದರೆ, ನಮ್ಗೆ ಅಷ್ಟೊಂದು ಸಿನಿಮಾ ರಿಲೇಟೆಡ್ ಕಂಟೆಂಟ್ ಮಾಡೋರಿಗೆ ಹೊರಗಡೆಯಿಂದ ಯಾವುದೇ ರೀತಿ ಪ್ರಮೋಷನ್ಸ್ಗಳು ಸಿಗಲ್ಲ. ಸಿನಿಮಾ ಬಿಟ್ಟರೆ, ಸಿನಿಮಾದೊಂದು ಎಲ್ ಬ್ಯಾಂಡ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡೋದು ಬಿಟ್ಟರೆ ಯಾವುದೇ ರೀತಿಯಾದಂಥ ಪ್ರಮೋಷನ್ ನಿಮ್ಗೆ ಯಾವತ್ತಾದ್ರೂ ಅನ್ಸಿದನಾ ನಾನು ಯಾಕೆ ಈ ಫೀಲ್ಡಿಗೆ ಬಂದೆ ಬೇಡ ಅಂತ ಹೇಳ್ಬಿಟ್ಟು? ಆ ರೀತಿ ಏನು ಅನಿಸಿಲ್ಲ. ಬಟ್ ಖುಷಿಯಾಗಿದೆ ನನಗೆ ಇದರಲ್ಲಿ. ದುಡ್ಡು ಅನ್ನೋದಕ್ಕಿಂತ ನೆಮ್ಮದಿ ಚೆನ್ನಾಗಿದೆ. ಫ್ಯೂಚರಲ್ಲಿ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ 100% ತುಂಬ ಇದೆ ಅಲ್ವಾ? ಕೇಳಿದ್ರಲ್ಲ ಇಷ್ಟೊತ್ತು ಮಾತಾಡಿದ್ದೆಲ್ಲ ಬರೀ ಯೂಟ್ಯೂಬ್ ಬಗ್ಗೆನೇ ಮಾತಾಡಿದ್ವಿ. ಯೂಟ್ಯೂಬರ್ಸ್ ಸೇರ್ಕೊಂಡಾಗ ಇನ್ನೇನಿರುತ್ತೆ ಹೇಳಿ, ಯೂಟ್ಯೂಬ್ ಬಗ್ಗೆನೇ ಮಾತಾಡಬೇಕು. ಅವ್ರಿಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು, ನಮ್ಗೆ ಗೊತ್ತಿರೋದನ್ನು ನಾವು ಶೇರ್ ಮಾಡ್ಕೊಂಡ್ವಿ. ಇನ್ನೂ ಏನು ಕೇಳೋದಿದೆ ಅಂತ ಯೋಚನೆ ಮಾಡಿದಾಗ ಏನೂ ಇಲ್ಲ ಅಂತ ಅನ್ನಿಸ್ತು. ಏನಾದರೂ ಇದೆನಾ ವಿಜಯ್ ಅವರೇ? ಇಲ್ಲ ಇದಷ್ಟೆಲ್ಲ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಯಾರೆಲ್ಲ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಜೀವನದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವನ ಶೈಲಿ ಆಗಿರ್ಬೋದು, ಅವ್ರು ನಡೆದು ಬಂದ ದಾರಿ ಆಗಿರ್ಬೋದು, ಇದನ್ನು ತುಂಬ ಚೆನ್ನಾಗಿ ತೋರಿಸ್ತದೆ ಚಾನಲ್ಲು. ಸೊ ಸಬ್ಸ್ಕ್ರೈಬ್ ಮಾಡಿ. ನನ್ನ ಆಡಿಯನ್ಸ್ ಯಾರು ನೋಡ್ತಾ ಇದ್ದಾರೆ, ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ, ಎಲ್ಲರೂ ಬಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನಮ್ಮ ವಿಜಯ್ ಮೈಲಾರ್ ಅವರ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅಫ್ಕೋರ್ಸ್ ನಮಗಿಂತ ತುಂಬ ಸೀನಿಯರ್ ಅವರು. ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.